Watch India's largest kids library only on Jio Hotstar. Download the app now. ಎಲ್ರೂ ಸೈಡಿಗೆ ಹೋಗಿ ದಾರಿ ಬಿಡಿ ಸೈಡ್ಗೆ ಹೋಗಿ ನಿಲ್ಲು ಸರಿ, ಕೊನೆಗೂ ಶಾಪಿಂಗ್ ಎಲ್ಲ ಮುಗ್ದೆ ಹೋಯ್ತು. ಈ ಸೈರನ್ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಅನ್ಸುತ್ತೆ ಲಡ್ಡು ಸಿಂಗ್ ಸರ್ ಇಲ್ಲೇ ಎಲ್ಲೋ ಇದ್ದಾರೆ ಅಂತ. ಇದೇನಿದು? ಈ ಲಡ್ಡು ಸಿಂಗ್ ಸರ್ಗೆ ಏನಾಗಿದೆ? ನೋಡಿ, ಲಡ್ಡು ಸಿಂಗ್ ಸರ್ ಸರಿಯಾಗೇ ಇದ್ದಾರೆ, ಆದ್ರೆ ಸಮಥಿಂಗ್ ಇಸ್ ನಾಟ್ ರೈಟ್. ಲಡ್ಡು ಸಿಂಗ್ ಸರ್, ನೀವ್ ಇಷ್ಟೊಂದು ಬೇಗ ಎಲ್ಲಿಗೆ ಹೋಗ್ತಿದ್ದೀರಾ? ಶಿವ, ಈ ಲಡ್ಡು ಸಿಂಗ್ಗೆ ಚಳ್ಳೆ ಹಣ್ಣು ತಿನ್ಸಿ ಆ ಕಳ್ಳ ಕಳ್ತನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ನಾನು ಅವನ್ನ ಖಂಡಿತ ಬಿಡೋದಿಲ್ಲ. ಶಿವ, ಈ ಲಡ್ಡು ಸಿಂಗ್ಗೆ ಚಳ್ಳೆ ಹಣ್ಣು ತಿನ್ಸಿ ಆ ಕಳ್ಳ ಕಳ್ತನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಶಿವ, ಆ ಬ್ಯಾಗಿಂದ ಕಳ್ತನ ಮಾಡಿರೋದು ನಾನೇ, ಅದಕ್ಕೆ ಓಡ್ ಹೋಗ್ತಾ ಇದ್ದೀನಿ. ಇದೇ ರೀತಿ ಒಂದೇ ಗುಂಡಲ್ಲಿ 2 ಬೇಟೆ ಆಡ್ತೀನಿ. ಎಲ್ಲ ದುಡ್ಡು ನಂದು, ಮತ್ತೆ ಆರೋಪ ಪೊಲೀಸ್ ಮೇಲೆ. ಹೇಗಿದೆ ನನ್ನ ಬುದ್ಧಿವಂತಿಕೆ? ಅಯ್ಯೋ ಅಯ್ಯೋ, ಇದೇನಾಯ್ತು? ಏನಾಗೋಯ್ತಿಲ್ಲಿ? ಲಡ್ಡು ಸಿಂಗ್ ಸರ್, ಲಡ್ಡು ಸಿಂಗ್ ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? ಇದು ಹೇಗಾಯ್ತು? ಅನ್ಸುತ್ತೆ ನೀವು ಕಳ್ಳನ್ನ ಹಿಂಬಾಲಿಸ್ಬೇಕಾದ್ರೆ ನಿಮ್ ಗಾಡಿ ಪಲ್ಟಿ ಆಗೋಯ್ತು ಅಂತ. ಏನಾಗೋಯ್ತು? ಯಾರಾದ್ರೂ ಆಂಬ್ಯುಲೆನ್ಸ್ ನ ಕರೀರಿ ಬೇಗ. ಏನು ಇಷ್ಟು? ಇಲ್ಲ, ಇಷ್ಟು ದೊಡ್ಡ ಬ್ಯಾಗ್ ಇದೆ, ಅದು ಕ್ಯಾಶ್ ಇಂದ ತುಂಬಿದೆ. ಲಡ್ಡು ಸಿಂಗ್ ಸರ್, ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆನೆ ನೀವು ಕಳ್ಳನ ಹಿಡ್ದಿದ್ರಾ? ಕಳ್ಳ ಬ್ಯಾಂಕ್ ನಲ್ಲಿ ಕಳ್ತನ ನಾನೇ ಮಾಡಿರೋದು, ಅದಕ್ಕೆ ಓಡೋಗ್ತಿದ್ದೀನಿ. ಏನು, ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಿದ್ ನೀವಾ? ಲಡ್ಡು ಸಿಂಗ್, ನೀವ್ ಹೀಗ್ ಮಾಡೋದು ಸರಿ ಇಲ್ಲ. ಪೊಲೀಸ್ ಅವರೇ ಕಳ್ತನ ಮಾಡ್ತಿದ್ದಾರಾ? ಇದೇನಿದು? ಇದು ಯಾವುದೋ ಒಂಥರ ವಿಚಿತ್ರವಾದ ಬಾಂಬ್ ಇರಬೇಕು ಅಥವಾ ಜೆಲ್ ಇರಬೇಕು. ಇದ್ರ ಸ್ಮೆಲ್ ಕೂಡ ತುಂಬಾ ವಿಚಿತ್ರವಾಗಿದೆ. ಪ್ಲೀಸ್ ದಾರಿ ಬಿಡಿ, ನಾನು ಸ್ವಲ್ಪ ನೋಡ್ತೀನಿ. ನಾನೊಬ್ಬ ಡಾಕ್ಟರ್. ಬೈ ದ ವೇ, ನಾನು ಡಾಕ್ಟರ್ ಮ್ಯಾಡಿನ್. ಓಕೆ, ಇವ್ರನ್ನ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಆಂಬ್ಯುಲೆನ್ಸ್ಗೆ ವೆಯ್ಟ್ ಮಾಡೋದು ಬೇಡ, ನನ್ನ ಹತ್ರ ಕಾರ್ ಇದೆ. ಲಡ್ಡು ಸಿಂಗ್ ಅವರ ಜೀಪಲ್ಲಿ ಸಿಕ್ಕಿರುವಂತ ಹಣ, ಕಳ್ಳತನ ಮಾಡಿರುವ ಹಣ ಯಾವುದು? ಮತ್ತೆ ಇದಕ್ಕೆಲ್ಲ ಕಾರಣ ಯಾರು? ಮಿಸ್ ಆಗಿರೋ ಹಣ ಎಲ್ಲಿ ಹೋಗಿದೆ? ಯಾರಿರಬಹುದು? ಲಡ್ಡು ಸಿಂಗ್ ಜೊತೆಗೆ ಕೆಲಸ ಮಾಡೋರು ಯಾರಿರಬಹುದು? ಎಲ್ಲ ಸಿಸಿಟಿವಿ ಕ್ಯಾಮೆರಾನ ಸ್ವಿಚ್ ಆಫ್ ಮಾಡಿ ಈ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಶಿವ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಲಡ್ಡು ಸಿಂಗ್ ಅವರು ಎಲ್ಲರ ಮುಂದೆ ತಮ್ಮ ಕ್ರೈಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಐ ಆಮ್ ಸಾರಿ, ನಾನು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಅದಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಲಡ್ಡು ಸಿಂಗ್ ಅವರು ಇನ್ನಷ್ಟು ದಿನ ಹಾಸ್ಪಿಟಲ್ ಅಲ್ಲೇ ಇರಬೇಕಾಗುತ್ತೆ, ಅಂಡರ್ ಅಬ್ಸರ್ವೇಷನ್. ನಾವು ಅವ್ರನ್ನ ಒಂದ್ಸಲ ನೋಡ್ಬೋದಾ? ಈಗ ಅವರು ನಿದ್ದೆ ಮಾಡ್ತಿದ್ದಾರೆ, ನೀವು ನಾಳೆ ಅವ್ರನ್ನ ನೋಡ್ಬೋದು. ಗಾಯ್ಸ್, ಲಡ್ಡು ಸಿಂಗ್ ನನ್ನ ಹತ್ರ ಅವರೇ ಹೇಳಿದ್ರು ಅವರು ಕಳ್ಳನ್ನ ಹಿಂಬಾಲಿಸ್ತಾ ಇದ್ರು ಅಂತ. And I believed him. ಆದ್ರೆ ಶಿವ, ಅವರು ಯಾರನ್ನ ಹಿಂಬಾಲಿಸ್ತಾ ಇದ್ರು ಅವ್ರನ್ನ ನಾನು ನೋಡಿಲ್ಲ, ನೀನು ನೋಡಿಲ್ಲ. ನೀವೆಲ್ಲ ತುಂಬಾ ಸುಸ್ತಾಗಿದ್ದೀರಾ. ಡಾಕ್ಟರ್ ಸರ್ ನಿಮ್ ಕೊಡೋದಕ್ಕೆ ಹೇಳಿದ್ರು. ನಮಗೋಸ್ಕರನ? ನನ್ಗಂತೂ ತುಂಬಾ ಬಾಯಾರಿಕೆ ಆಗಿತ್ತು. ನನಗ್ ತಲೆ ನೋವ್ತಾ ಇದೆ. ಜ್ಯೂಸ್ ಕುಡಿತಿದ್ದ ಹಾಗೆ ಇವನ್ ಆರೋಗ್ಯಕ್ಕೆ ಏನಾಯ್ತು?
ಈ ಬಾಂಬನ್ನ ಹಚ್ಚಿದ್ರೆ ತಲೆನೋವು ಹೋಗ್ಬಿಡುತ್ತೆ. ಮಗು ಇದನ್ನ ಹಚ್ಕೋ. ಈ ಸ್ಮೆಲ್ ಯಾಕೋ ನನ್ಗೆ ಮೊದ್ಲೇ ಗೊತ್ತಿದೆ ಅಂತ ಅನ್ಸುತ್ತೆ. ಗಾಯ್ಸ್, ನನ್ ತಲೆ ಯಾಕೋ ನೋಯ್ತಾ ಇದೆ. ನಾನ್ ಮನೆಗೆ ಹೋಗ್ತಿದ್ದೀನಿ, ನಾಳೆ ಸಿಗೋಣ. ಶಿವ, ನಾಳೆ ಯುಡಿನ ಕರ್ಕೊಂಡು ಸ್ಟೇಟ್ಮೆಂಟ್ ಬರೆಯೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡು. ಸರಿ ಜಯರಾಮ್ ಅವರೇ. ಅಯ್ಯೋ ಯುಡಿ, ನೀನು ನಮ್ಗಿಂತ ಮೊದ್ಲೇ ಇಲ್ಲಿಗೆ ಬಂದ್ಬಿಟ್ಟ. ಶಿವ ಕೂಡ ಲಡ್ಡು ಸಿಂಗ್ ಸರ್ ಜೊತೆ ಆ ಕಳ್ತನದಲ್ಲಿ ಭಾಗಿಯಾಗಿದ್ದ. ಯುಡಿ, ನೀನು ಇಲ್ಲಿ? ನೀನ್ ಹೇಳ್ದೆ ನೀನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ. ಯುಡಿ ತುಂಬಾ ಧೈರ್ಯಶಾಲಿ ಹುಡುಗ. ಅವನು ಎಲ್ಲರ ಮುಂದೆ ನಿಜ ಹೇಳೋದಕ್ಕೆ ಧೈರ್ಯ ಮಾಡಿದಾನೆ. ಈ ಕಳ್ತನದ ಸ್ಟೋರಿಯಲ್ಲಿ ಲಡ್ಡು ಸಿಂಗ್ ಅವರ ಪಾರ್ಟ್ನರ್ ಯಾರು ಅಂತ ಗೊತ್ತಾಗಿದೆ. ಅದು ಬೇರೆ ಯಾರು ಅಲ್ಲ, ಅದು ಈ ಶಿವನೇ. ಏನು? ಇದು ಹೇಗ್ ಆಗೋಕ್ ಸಾಧ್ಯ? ಶಿವ ಲಡ್ಡು ಸಿಂಗ್ ಅವ್ರ ಗಾಡಿಯಲ್ಲಿದ್ದ. ಗಾಡಿ ಆಕ್ಸಿಡೆಂಟ್ ಆಯ್ತು. ಅವಾಗ ಯುಡಿ ನೋಡಿದ ತಕ್ಷಣ ಶಿವ ಎಲ್ಲ ಸುಳ್ಳು ಹೇಳೋದಕ್ಕೆ ಪ್ರಾರಂಭಿಸ್ದ. ಇವನೇ ಅವನ ಜೊತೆ ಇದ್ದಿದ್ದು. ಇನ್ನು ಮಿಕ್ಕ ನಿಜ ಎಲ್ಲ ನೀನೇ ಹೇಳ್ಬೇಕು. ಶಿವ, ನೀನೇನಾದ್ರೂ ಹೇಳ್ತೀಯಾ? ಶಿವ, ಜಯರಾಮ್ ಅವ್ರಿಗೆ ಹೇಳು ಇದು ಖಂಡಿತ ನಿಜ ಅಲ್ಲ ಅಂತ. ಶಿವ, ಹೇಳು. ಯುಡಿಯ ಸ್ಟೇಟ್ಮೆಂಟ್ ಪ್ರಕಾರ ಶಿವ, ನಿನ್ನ ನಾನು ಅರೆಸ್ಟ್ ಮಾಡಬೇಕು ಮತ್ತೆ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಯುಡಿ, ನಮ್ ಸ್ನೇಹಿತ ಶಿವಾಗೆ ಅರೆಸ್ಟ್ ಮಾಡ್ತಿದ್ದಾರೆ. ಏನಾಗಿದೆ ನಿಂಗೆ? ಹೇಳು. ಇದ್ ನಿಜ ಅಲ್ಲ ಅಂತ ಗೊತ್ತಿದ್ರು ಮತ್ ನೀನ್ ಯಾಕೆ? ಯುಡಿ, ಡೋಂಟ್ ವರಿ. ನನಗೆ ಗೊತ್ತು ಇದೆಲ್ಲ ಯಾರು ಮಾಡ್ತಾ ಇದಾರೆ ಅಂತ. ನನ್ನ ಹತ್ರ ಅವ್ರ ವಿರುದ್ಧವಾಗಿ ಸಾಕ್ಷಿ ಇದೆ. ಅವರು ಆದಷ್ಟು ಬೇಗ ಜೈಲಲ್ಲಿರ್ತಾರೆ. ಆದ್ರೆ ಪ್ಲೀಸ್, ನೀನು ಈ ಬಾಂಬ್ನ ಯೂಸ್ ಮಾಡಬೇಡ. ವೆಲ್ಕಮ್ ಆನ್ ಬೋರ್ಡ್. ನಿನ್ನ ಮೆಸೇಜು ಯುಡಿ ಮೆಮೊರಿಯಿಂದ ನನ್ನವರೆಗೂ ತಲುಪಿದೆ. ಹೇಳು, ಏನು ಉಪಾಯ ಮಾಡಿದ್ಯಾ ನೀನು? ಪ್ಲಾನ್ ಅಂತೂ ಸಕ್ಸಸ್ಫುಲ್ ಆಗಿದೆ. ನನಗೆ ಗೊತ್ತಿತ್ತು ನಮ್ಮ ಮೆಸೇಜ್ನ ಕೇಳಿ ನೀವು ನಮ್ಮನ್ನ ನೋಡೋಕೆ ನೀವೇ ಬರ್ತೀರಾ ಅಂತ. ಸಾಕ್ಷಿ ಅಂತೂ ನೀವೇ ಅಲ್ವಾ ಮ್ಯಾಡಿಂಗ್? ಸ್ಮಾರ್ಟ್. ಆದ್ರೆ ನಿನ್ನ ಸ್ಮಾರ್ಟ್ನೆಸ್ ಅನ್ನ ನನ್ನ ಇನ್ವೆನ್ಷನ್ ಮಧ್ಯೆ ಬರೋದಕ್ಕೆ ಬಿಡೋದಿಲ್ಲ. ನನ್ನ ಇನ್ವೆನ್ಷನ್ ಮುಖಾಂತರ ಜನರ ಮೆಮೊರಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಅವ್ರನ್ನ ಕಂಟ್ರೋಲ್ ಮಾಡಿ ಹೇಗ್ ಬೇಕಂದ್ರೂ ಮಾತಾಡಿಸ್ತೀನಿ. ಓ, ಹಾಗಾದ್ರೆ ಲಡ್ಡು ಸಿಂಗ್ ಸರ್ ಮೇಲೆ ಮತ್ತೆ ಯುಡಿ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರಾ? ಇಲ್ಲ. ನನ್ನ ವಿರುದ್ಧ ಯಾರು ನಿಲ್ತಾರೋ ಅವರು ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ. ನನ್ನ ರಿಸರ್ಚ್ಗೆ ಸಾಕಷ್ಟು ಹಣ ನನಗೆ ಬೇಕಾಗಿತ್ತು. ನಾನು ಬ್ಯಾಂಕನ್ನು ಕೊಳ್ಳೆ ಹೊಡಿಬೇಕಂದ್ರೆ ಲಡ್ಡು ಸಿಂಗ್ ಅವರು ನೋಡಿಬಿಟ್ರು. ಅದಕ್ಕೆ ನಾನು ಮ್ಯಾಗ್ನೆಟಿಕ್ ಬಾಂಬನ್ನು ಉಪಯೋಗಿಸಿ ಅವರ ಮೆಮೊರಿಯನ್ನು ಕಂಟ್ರೋಲ್ ಮಾಡಿ ಅವರನ್ನೇ ಕದ್ದೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡಿದೆ. ನಾನು ಹೋಗ್ತೀನಿ. ಪ್ಲೇನಲ್ಲಿ ಬೇರೆ ಯಾವುದೇ ಪ್ಯಾರಾಶೂಟ್ ಕೂಡ ಇಲ್ಲ. ಬಾಯ್ ಮಗು. ಬಿಡು.
ಏನು 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 ನನ್ನ ಮೆಮೊರಿ ಜೊತೆಗೆ ಕಬಡ್ಡಿ ಆಡ್ತೀಯಾ? ಯು ಆರ್ ಅಂಡರ್ ಅರೆಸ್ಟ್. ಐಡಿಯಾ, ನಾವ್ಯಾಕೆ ಇವ್ರ ಹತ್ರ ಸ್ಕೂಲ್ ಮೆಮೊರಿನ ಟ್ಯಾಂಪರ್ ಮಾಡಿಸ್ಬಾರ್ದು? ಆಗ ಇವರು ಟೆಸ್ಟ್ ಮಾಡೋದನ್ನೇ ಮರ್ತ್ ಹೋಗ್ತಾರೆ. Watch India's largest kids library only on Jio Hotstar. Download the app now.